ನಾಗಮಲೆ ಕಲ್ಮೇಲೆ ಹೊರಗೌನೆ ನಗರ ಜಡೆ ನೆಳ್ಳಲ್ಲಿ ಮನುಗೌನೆ ನಾಗಮಲೆ ಕಲ್ಮೇಲೆ ಹೊರಗೌನೆ. ಹಾಯ್, ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ. ನಾವಿವಾಗ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದೀವಿ. ನೋಡಿ ವ್ಯೂ ಹೆಂಗಿದೆ ಅಲ್ಲಿ, ನೋಡಿ ಮಲೆ ಮಾದಪ್ಪ ಯಾವ ಥರ ಬೆಟ್ಟದ ಮೇಲೆ ಹುಲಿ ಮೇಲೆ ಕೂತಿದ್ದಾರೆ. ವ್ಯೂ ಮಾತ್ರ ಬೆಳಗ್ಗೆ ಎದ್ದು ಕೆಳಗಡೆ ನಮ್ಮ ರೂಮ್ ಹತ್ರ ಅಷ್ಟು ವ್ಯೂ ಕಾಣಿಸಿರಲಿಲ್ಲ, ಅದಕ್ಕೆ ಈ ಟೆರಸ್ ಮೇಲೆ ಹತ್ಕೊಂಡು ನಾವು ಇಬ್ಬರು ಬಂದೋ ನೋಡಿ ಮೇಲ್ಗಡೆ. ನೋಡಿ ಹೇಗಿದೆ ವ್ಯೂ, ಕಾಣಿಸ್ತಿದ್ಯಾ? ನಾವು ಬುಕ್ ಮಾಡಿರೋಂಥ ರೂಮ್ ಬಂದು ಭಾರತಿ ಲಾಡ್ಜ್ ಆ್ಯಂಡ್ ಗೆಸ್ಟ್ ಹೌಸ್ ಅಂತ, ಅಲ್ಲಿರೋದು ನಾವೀಗ. ಬಟ್ ಇದ್ರ ಮೇಲ್ಗಡೆ ಬರ್ತಿದ್ದಂಗೆ ವ್ಯೂ ನೋಡ್ಬಿಟ್ಟು ಇನ್ನೂ ಮಂಜು ಇನ್ನು 8 ಗಂಟೆ ಆಲ್ರೆಡಿ ಟೈಮ್. ನೋಡಿ 8 ಗಂಟೆ ಟೈಮು, 8 ಗಂಟೆ ಆದ್ರೂ ಇನ್ನು ಬೆಳಗ್ಗೆ 6 ಗಂಟೆ ಅನ್ನೋ ಥರ ಕಾಣಿಸ್ತಾ ಇದೆ. ನೋಡಿ ಪೂರ್ತಿ ಸುತ್ತ ರೂಮಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಇರೋದು. ಈಗ ಸ್ವಲ್ಪ ಮಂಜು ಕರಗ್ತಾ ಇದೆ, ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇದ್ದಾವೆ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಇಲ್ಲಿರೋದೇ ಮಾದಪ್ಪ. ನೋಡಿ ನೈಟ್ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಜನ ಇದ್ರು, ಅವರಿಗೆಲ್ಲ ಎದ್ಬಿಟ್ಟು ರೆಡಿ ಆಗಿದ್ದಾರೆ. ಇದೇ ದೇವಸ್ಥಾನ. ಸ್ನೇಹಿತರೆ, ಬೆಳ್ಳಿ ರಥ ಬರ್ತಾ ಇದೆ ನೋಡಿ ಆನೆ ಜೊತೆಗೆ. ಒಳ್ಳೆ ದರ್ಶನ ಆಯ್ತು ಈಗ ಬಂದ ತಕ್ಷಣ ನಮಗೆ. ಮುಂದ್ಗಡೆ ಬರ್ತಾ ಇರೋದು ಆನೆ. ಇವತ್ತು ಅದ್ಭುತವಾದ ದರ್ಶನ ಆಯ್ತು ಸ್ನೇಹಿತರೆ. ಓ ಗಜರಾಜ, ಗಜರಾಜ. ಇದು ನೋಡಿ ಬೆಳ್ಳಿ ರಥ ಮಾದಪ್ಪ. ಉಗೇ ಉಗೇ ಮಾದಪ್ಪ, ಉಗೇ 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 ಮಾದಪ್ಪ, ಉಗೇ ಮಾದಪ್ಪ. ಅದೇ ಬೆಳ್ಳಿ ರಥ ನೋಡು ಒಳಗಡೆ ಹೋಗ್ತಾ ಇದೆ. ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಅಯ್ಯೋ ರಶ್ ನೋಡಿ ಎಷ್ಟಿದೆ, ಎಷ್ಟು ರಶ್ ಇದೆ. ಇನ್ನೊಂದು ರಥ ಬರ್ತಾ ಇದೆ ಇವಾಗ. ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ. ನೋಡಿ ಹುಡುಗನ ಹತ್ರ ಇಸ್ಕೊಂಡಿದ್ ನಾನು. ಸೇವ್ ಮಾಡೋದು ನೋಡಿ, ಹುಡುಗ ಆಡ್ತಾನೆ ಇಲ್ಲ, ಮಲ್ಕಡೆ ತಿರುಗ್ತಾನೆ ಇಲ್ಲ. ನಿಜ 30 ವರ್ಷ ಆಯ್ತು ನಾನು ಹುಟ್ಟಿ. 30 ವರ್ಷನ ಇದೆಲ್ಲ ನೋಡಿದ್ರೆ ವೇಸ್ಟ್ ಮಾಡ್ಕೊಬಿಟ್ಟು ನಾನು. ಅಟ್ಲೀಸ್ಟ್ ಬೇಡ 20 ವರ್ಷ ಆದ್ಮೇಲೆ ಯಾರು ನೋಡ್ಬೇಕಿತ್ತಲ್ಲ. ಚಿಕ್ಕ ವಯಸ್ಸಲ್ಲಿ ಯಾರು ಕರ್ಕೊಂಡು ಹೋಗಿಲ್ಲ. ಅಟ್ಲೀಸ್ಟ್ 30 ವರ್ಷ ಆದ್ಮೇಲೆ ಮಾದಪ್ಪ ದರ್ಶನ ಆಯ್ತಲ್ಲ, ಮತ್ತೆ ಇದನ್ನೆಲ್ಲ ನೋಡೋ ಸೌಭಾಗ್ಯ ಸಿಕ್ತಲ್ಲ, ಅದೇ ಮನಸ್ಸಿಗೆ ತೃಪ್ತಿ ಆಗ್ತಿದೆ ಅಷ್ಟೇ. ಏನಂತೀರಾ? ಅಷ್ಟೇ. ನೋಡಿ ಇನ್ನೊಂದು ರಥ ಬರ್ತಾ ಇದೆ. ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಈಗ
ನಾವು 8:30 ಸ್ಟಾರ್ಟ್ ಮಾಡ್ದು. ಈಗ 10 ಗಂಟೆ ಆಯ್ತು. 2 ಗಂಟೆ ಆಯ್ತು. ಇನ್ನೊಂದು ಮಾದಪ್ಪನ ಒಂದು ಸ್ಟ್ಯಾಚ್ಯೂನ ನೋಡಿಕೊಂಡು ಅಲ್ಲಿಂದ ಪ್ರತಿಮೆ ನೋಡಿಕೊಂಡು ಅಲ್ಲಿಂದ ನಾವು ಈಗ ಸೀದಾ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ಬನ್ನಿ ಅಲ್ಲಿ ಸ್ಟ್ಯಾಚ್ಯೂ ನೋಡೋಣ ಹೇಗಿದೆ ಅಂತ. ಹತ್ರ ಹೋಗಿ ತೋರಿಸ್ತೀನಿ ಸ್ನೇಹಿತರೆ. ಈಗ ಅಲ್ಲಿಂದ ಬಂದು ಸ್ವಲ್ಪ ನಾಷ್ಟ ಮಾಡ್ದು. ನೋಡಿ ಬೆಟ್ಟಕ್ಕೆ ಹತ್ತೋದಕ್ಕೆ ನಾನು ತೋರಿಸ್ತೀನಿ ಹೇಗಿದೆ ಅಂತ. ಡೈರೆಕ್ಟಾಗಿ ಬೆಟ್ಟ ಇಲ್ಲ, ಇಲ್ಲೇ ಹಂಗೆ ಹಿಂಗೆ ಸುತ್ಕೊಂಡು ಹೋಗ್ಬೇಕು. ಕಾಣಿಸ್ತಿದೆಯಲ್ಲ, ಈ ಬೆಟ್ಟ ಹತ್ಕೊಂಡು ಆ ಬೆಟ್ಟಕ್ಕೆ ಹೋಗ್ಬೇಕು. ಚಿಕ್ಕದೇ ಬೆಟ್ಟ, ಏನು ದೊಡ್ಡದೇನಲ್ಲ, ಬಟ್ ಸ್ಟ್ರೈಟಾಗಿ ಕರೆಕ್ಟಾಗಿ ಒಂದೇ ನೇರವಾಗಿಲ್ಲ, ತುಂಬ ಸುತ್ಕೊಂಡು ಹೋಗ್ಬೇಕು. ಸ್ನೇಹಿತರೆ, ಅದೇನೋ ನಮಗೆ ಅದೃಷ್ಟನೇ ಸರಿಯಾಗಿಲ್ಲ. ನೋಡಿ ಇಲ್ಲೇನಿದೆ, ಬೆಟ್ಟ ಹತ್ಕೊಳ್ಳೋಣ ಅಂತ ಒಂದು 4 ಹೆಜ್ಜೆ ಅಷ್ಟೇ ಎತ್ತಿದ್ದು. ಅಣ್ಣವ್ರು ಹೇಳ್ತಾ ಇದ್ದಾರೆ ಮೇಲ್ಗಡೆ ಅಲೌಡ್ ಇಲ್ಲ ಬಿಡ್ಲಿಕ್ಕೆ ಅಂತ. ಅಷ್ಟು ದೂರದಿಂದ ಬಂದು ಮಾದಪ್ಪನ ನೋಡೋಣ ಅಂತ ದರ್ಶನ ಆಯಿತು, ಬಟ್ ಸ್ಟ್ಯಾಚ್ಯೂ ನೋಡೋಕ್ಕಾಗಿಲ್ಲ. ಏನಾಗಿದೆ ಸಮಸ್ಯೆ? ಏನಾಗಿದೆ? ಇದ್ದೋಗಿದೆ, ಅದರಿಂದ ಯಾರನ್ನೂ ಬಿಡ್ತಾ ಇಲ್ಲ. ಏನಾಗಿದೆ? ಸೈಡಲ್ಲಿ ಮಳೆ ಊದು ಕಟ್ಟಿ ಎಲ್ಲ ಕಳೆದೋಗಿದೆ ಅಂತ ಹೇಳಿ. ಮೇಲ್ಗಡೆ ಎಲ್ಲ ಏನಾಗಿದೆ ಅಂದರೆ ಮಳೆ ಊದೇನೋ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತೆ, ಹೋಗೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಣ್ಣ ಯಾವಾಗ ಬಿಡೋದು? ಇನ್ನ 1 ವರ್ಷ ಗಂಟೆ ಬಿಡಲ್ಲ.